12 ವರ್ಷ ತಪಸ್ಸು ಮಾಡಿದ ಮಹಾನ್ ಪುರುಷ. ಶ್ರೀ ಬಾಲಭುಜಂಗ ಸ್ವಾಮಿಯ ಮಹಿಮೆ ಅಪಾರ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 12 ವರ್ಷ 8 ತಿಂಗಳ ಕಾಲ ಮಹಾನ್ ತಪಸ್ಸು, ಭಕ್ತರ ಪಾಲಿನ ಮಹಾಮಹಿಮ, ಭಕ್ತರನ್ನ ಉದ್ಧರಿಸುವ ಜ್ಞಾನಿ ಶ್ರೀ ಬಾಲಭುಜಂಗ ಸ್ವಾಮಿ. ಶ್ರೀ ಬಾಲಭುಜಂಗ ಸ್ವಾಮಿಯ 124ನೇ ಆರಾಧನಾ ಮಹೋತ್ಸವದ ಸಂಭ್ರಮ ಲೋಕಾಪುರದಲ್ಲಿ ಮನೆ ಮಾಡಿತ್ತು. ಚಿನಗುಂಡಿ ಪರಿವಾರದವರು ಈ ಆರಾಧನಾ ಮಹೋತ್ಸವ ಆಯೋಜನೆ ಮಾಡಿದ್ರು. ಇದರ ಪ್ರಯುಕ್ತ ಭಾನುವಾರ ವಿಶೇಷ ಕಾರ್ಯಕ್ರಮಗಳು ಮೂಡಿಬಂತು. ಬೆಳಿಗ್ಗೆ 6 ಗಂಟೆಯಿಂದ ಕಾಕಡಾರತಿಯಿಂದ ಆರಂಭಗೊಂಡು ಅಖಂಡ ಭಜನಾ ಕಾರ್ಯಗಳು ಜರುಗಿದ್ವು. ಬಳಿಕ ಪಂಚಾಮೃತ ಅಭಿಷೇಕ, ಪೂರ್ವಕ ಸಕೃತ ವರ್ತನ ರುದ್ರಾಭಿಷೇಕಗಳನ್ನು ಅರ್ಪಿಸಿದ್ರು. ಬಾಲಭುಜಂಗ ಸ್ವಾಮಿಗಳು ನಿರ್ವಾಣ ಹೊಂದಿದ್ರು. ಅವರ ಜಡೆ ಮಾತ್ರ ಇಂದಿಗೂ ಜಿನಗುಂಡಿಯವರ ಮನೆತನದಲ್ಲಿವೆ. ಅದುವೇ ಈ ಆರಾಧನೆಗೆ ಪ್ರಮುಖ ಕಾರಣವಾಗಿದೆ. ಸ್ವಾಮಿ ಆರಾಧನೆ ನಮ್ಮ ತಂದೆಯವ್ರ ಕಾಲದಿಂದ ಮಾಡ್ಕೊತ ಬಂದೀವಿ. ಈಗ ಸುಮಾರು ಅವರಿದ್ದಾಗಿಂದ ಹೇಳ್ಕೊತಾರೆ 124ನೇ ಆರಾಧನೆ ನಾವು ಮಾಡ್ತಾ ಇದ್ದೀವಿ. ಈ ಆರಾಧನೆಗೆ ನಮ್ಮ ಬಂಧು ಬಳಗ, ಊರನ್ನ ಒಂದು ಹಿರಿಯರು, ನಮ್ಮ ಸಮಾಜ, ಬ್ರಾಹ್ಮಣ ಸಮಾಜ, ಎಲ್ಲ ಸಮಾಜ ಜೊತೆ ಕೂಡ್ಕೊಂಡು ವಿಜೃಂಭಣೆಯಿಂದ ನಾವು ಆರಾಧನೆಯನ್ನು ಮಾಡ್ತೀವಿ. ಪ್ರಮುಖ ಸ್ವಾಮೀಜಿಗಳು ಆಗಮಿಸಿ ಭುಜಂಗ ಸ್ವಾಮಿಯ ಆರಾಧನಾ ಮಹೋತ್ಸವದಲ್ಲಿ ಭಾಗಿಯಾದ್ರು. ಅವರನ್ನ ಸಾಂಪ್ರದಾಯಿಕವಾಗಿ ಬರಮಾಡಿಕೊಂಡ್ರು. ಮತ್ತಷ್ಟು ಪೂಜಾ ಕೈಂಕರ್ಯಗಳ ಮೂಲಕ ಆರಾಧನೆ ಹೆಚ್ಚಾಯಿತು. ಚಿನಗುಂಡಿ ಪರಿವಾರದವರು ಆರಾಧನಾ ಮಹೋತ್ಸವದ ಮಾಹಿತಿಯನ್ನ ಒದಗಿಸಿಕೊಟ್ರು. ಇವತ್ತಿನ ದಿವಸ ಶ್ರೀ ಬಾಲಭುಜಂಗ ಸ್ವಾಮಿಗಳ ಆರಾಧನಾ ಮಹೋತ್ಸವ. ಪ್ರತಿ ವರ್ಷವೂ ಚೌತಿ ದಿವಸ ನಾವು ಚಿನಗುಂಡಿ ಪರಿವಾರದ ವತಿಯಿಂದ ಇದನ್ನು ನಾವು ಸ್ವಾಮಿಗಳ ಈ ಆರಾಧನಾ ಮಹೋತ್ಸವ ನಾವು ಆಚರಣೆ ಮಾಡ್ತೀವಿ. ಇದ್ರ ವಿಶೇಷತೆ ಏನಂದ್ರೆ, ಯಾವಾಗ ಸ್ವಾಮಿಗಳು ಬಾಲಭುಜಂಗ ಸ್ವಾಮಿಗಳು ತಮ್ಮ 27ನೇ ವಯಸ್ಸಿನೊಳಗೆ ತಾವು ನಿರ್ಯಾಣ ಆದರು, ಆ ಟೈಮ್ದೊಳಗೆ ಅವರನ್ನು ದಹನ ಮಾಡಿದಾಗ 3ನೇ ದಿವಸ ಅವ್ರು ಅಸ್ಥಿ ಬೆಳಿಲಿಕ್ಕೆ ಹೋದಾಗ ಎಲ್ಲಕ್ಕಿಂತಂದ್ರೆ ಅವ್ರ ಮೇನ್ ಕೇಶ ಏನು ಕೂದಲಿರ್ತಾವೆ ಅವು ಅದೇ ರೀತಿಯಾಗಿ ಅವು ಹಾಗೆ ಉಳಿದಿದ್ದು. ಸೊ ಅದನ್ನು ನಾವು ಇವತ್ತಿನ ದಿವಸ ಪ್ರತಿ ವರ್ಷ ಚೌತಿ ದಿವಸ ನಾವು ಇದನ್ನು ಆರಾಧನೆ ಮಹೋತ್ಸವ ಮಾಡ್ತೀವಿ. ಅದಕ್ಕೆ ಮಹಾಪ್ರಸಾದ, ಆರತಿ, ನೈವೇದ್ಯ ಎಲ್ಲ ಆಗ್ತದೆ. ಅದ್ರ ಸಲುವಾಗಿ ಇದೇ ಪ್ರಕಾರ ಎಲ್ಲ ಸದ್ಭಕ್ತರು, ಎಲ್ಲ ಜನಗಳು ಬಂದು ಪ್ರತಿ ವರ್ಷ ಈ ಮಹಾಸ್ವಾಮಿಗಳ ಆರಾಧನೆಗೆ ಬಂದು ಮಹಾಪ್ರಸಾದ ಸ್ವೀಕರಿಸಿ ಆರತಿ ನೈವೇದ್ಯ ತೊಗೊಂಡು ಸ್ವಾಮಿಗಳ ಕೃಪೆಗೆ ಪಾತ್ರರಾಗಬೇಕಂತೇಳಿ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೀವಿ. ಜೈ ಗುರು ಭುಜಂಗ. ಇನ್ನು ಎಲ್ಲಾ ಪೂಜಾ ಕಾರ್ಯಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು, ಹಿರಿಯರು, ಮಕ್ಕಳು ಭಾಗಿಯಾಗಿದ್ರು. ಬಂದ ಭಕ್ತರಿಗೆ ಮಹಾಪ್ರಸಾದ ಆಯೋಜನೆ ಮಾಡಿದ್ರು. ಭಕ್ತರು ಪ್ರಸಾದ ಸ್ವೀಕಾರ ಮಾಡಿದ್ರು. ಸಂಜೆ ಮಹಾಮಂಗಳಾರತಿ, ಅಷ್ಟವಧಾನ ಸೇವಾ ಹಾಗೂ ಸಂಗೀತ ಸೇವೆ ಜರುಗಿತು. ಶ್ರೀ ಬಾಲಭುಜಂಗ ಸ್ವಾಮಿಯ ಆರಾಧನಾ ಮಹೋತ್ಸವವನ್ನು ಚಿನಗುಂಡಿ ಪರಿವಾರದವರು ಯಶಸ್ವಿಯಾಗಿ ನಡೆಸಿಕೊಟ್ರು.
ರನ್ ಟಿವಿ ನ್ಯೂಸ್ ಮುಧೋಳ. ನರ್ಸರಿಯಿಂದ ಪಿಯುಸಿವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ ಎಲ್ಟಿ. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ ಜೆಇಇ, ನೀಟ್, ಕೆಸಿಇಟಿ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ ಸಿಬಿಎಸ್ಇ ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ ಸಿಬಿಎಸ್ಇ ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.